ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಆರಕ್ಷಕರು ಅಂದ್ರೆ ಜನರನ್ನ ರಕ್ಷಣೆ ಮಾಡುವವರು, ಜನರ ಹಿತಕ್ಕಾಗಿ ದುಡಿಯುವವರು. ಆದ್ರೆ ಅಂತವರೇ ಬೇಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಏನ್ ಹೇಳೋಣ ಹೇಳಿ ಇವ್ರಿಗೆ? ಹೌದು, ಪೊಲೀಸರು ಅಂದ ಮಾತ್ರಕ್ಕೆ ಏನು ಬೇಕಾದ್ರೂ ಮಾಡಬಹುದು ಅನ್ಕೊಂಡಿರೋ ಕೆಲವೊಂದು ಅಧಿಕಾರಿಗಳಿಗೆ ಈ ಘಟನೆ ತಕ್ಕ ಪಾಠವಾಗಿದೆ. ಎಸ್, ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಯನ್ನ ನೀಡದೆ ಬೇಜವಾಬ್ದಾರಿ ತೋರಿದ ಕಾರಣಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಆಡಳಿತಾಧಿಕಾರಿ BM ಶೋಭಾ ಅವರಿಗೆ ಕರ್ನಾಟಕ ಮಾಹಿತಿ ಹಕ್ಕು ಆಯೋಗವು 10,000 ರೂಪಾಯಿ ದಂಡವನ್ನ ವಿಧಿಸಿದೆ. 2023 ಅಕ್ಟೋಬರ್ 12ರಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಘಟಕದ ಉಪಾಧ್ಯಕ್ಷ ಶಿವರಾಮ್ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದಿದ್ದು, ಅಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಂದ ಕಚೇರಿ ಸಿಬ್ಬಂದಿಯೊಬ್ಬರು ಬಹಿರಂಗವಾಗಿ ಲಂಚವನ್ನ ಪಡೆದುಕೊಂಡಿದ್ರು. ಈ ಬಗ್ಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ದೂರು ಬಂದ ಹಿನ್ನೆಲೆಯಲ್ಲಿ ಇದರ ಕುರಿತು ಸಂಬಂಧಪಟ್ಟವರಿಗೆ ದೂರು ನೀಡಲು ಘಟನೆ ನಡೆದ ಕಮಿಷನರ್ ಕಚೇರಿಯ ಸ್ಥಳದ ಸಿಸಿ ಕ್ಯಾಮೆರಾದ ವಿಡಿಯೋವನ್ನ ನೀಡುವಂತೆ ಶ್ರೀರಾಮ್ ಅವರು ಕಚೇರಿಯ ಮಾಹಿತಿ ಹಕ್ಕು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು. ಅವರು ಮಾಹಿತಿ ನೀಡದೆ ಬೇಜವಾಬ್ದಾರಿ ತೋರಿದ್ರು ಎನ್ನಲಾಗಿದೆ. ಹೀಗಾಗಿ ಮಾಹಿತಿ ಹಕ್ಕು ಆಯೋಗವು ಆ ಅಧಿಕಾರಿಗಳಿಗೆ 10,000 ರೂಪಾಯಿ ದಂಡವನ್ನ ವಿಧಿಸಿ ಎಂಬ ಆದೇಶವನ್ನ ಹೊರಡಿಸಿದ್ದಾರೆ. ಇಂತಹ ಘಟನೆಗಳು ಇನ್ನು ಅನೇಕ ಕಡೆಗಳಲ್ಲಿ ನಡೆಯುತ್ತಲೇ ಇದೆ. ಲಂಚ ತೆಗೆದುಕೊಂಡಿರುವ ಹಾಗೆ ಅದನ್ನ ಮುಚ್ಚಿ ಹಾಕಲು ಪ್ರಯತ್ನ, ಇವೆಲ್ಲವೂ ಅಲ್ಪ ಸ್ವಲ್ಪನೇ ಬೆಳಕಿಗೆ ಬರುವುದು. ಯಾಕಂದ್ರೆ ಇದೆಲ್ಲ ಮಾಡೋದು ದೊಡ್ಡ ದೊಡ್ಡ ಅಧಿಕಾರಿಗಳೇ. ಸಾಮಾನ್ಯರು ಏನಾದ್ರೂ ಇಂಥ ಕೆಲಸ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ಭ್ರಷ್ಟಾಚಾರದ ಕೇಸನ್ನ ಹಾಕ್ತಿದ್ರು. ತಪ್ಪನ್ನ ಮುಚ್ಚಿ ಹಾಕೋದು ದೊಡ್ಡ ತಪ್ಪು ಅಲ್ವಾ? ಈ ಬಗ್ಗೆ ಪಕ್ಷದ ಕಾರ್ಯಾಧ್ಯಕ್ಷ ರಘು ಜಾಣಗೆರೆ ಪ್ರತಿಕ್ರಿಯಿಸಿ, ರಾಜ್ಯಾದ್ಯಂತ ಠಾಣೆಗಳಲ್ಲಿ ಭ್ರಷ್ಟಾಚಾರ ರಾಜರೋಷವಾಗಿ ನಡೆಯುತ್ತಿದೆ. ಇನ್ನೊಂದು ಕಡೆ ಪೊಲೀಸ್ ಠಾಣೆಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಗಳು ಹೆಚ್ಚಾಗ್ತಿದೆ. RTI ಮೂಲಕ ಪಡೆಯಲು ಅವಕಾಶವಿದ್ರೂ ಬೇಕಂತಲೇ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ನೀಡುತ್ತಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಕೆಳಗಿನಿಂದ ಮೇಲಿನವರೆಗೂ ಎಲ್ಲರೂ ಒಂದೇ ರೀತಿ ವರ್ತಿಸುತ್ತಿದ್ದಾರೆ ಎಂಬುದಕ್ಕೆ ಈ ಪ್ರಕರಣ ನಿದರ್ಶನವಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಮುಂದೆ ಅಧಿಕಾರಿಗಳೇ ತಪ್ಪನ್ನ ಮಾಡಿದ್ರೆ ಇಂಥ ಶಿಕ್ಷೆ ಆಗ್ಲೇಬೇಕು. ಅಧಿಕಾರಿಗಳಿಗೆ ಒಂದು ನ್ಯಾಯ, ಸಾಮಾನ್ಯರಿಗೆ ಒಂದು ನ್ಯಾಯ ಅಲ್ಲ ಅಲ್ವಾ? ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.